ಒಂದು ಹೆಸರು ಇಡಬೇಕು. ನಾನು ಇದನ್ನು ಬಿತ್ತನೆ ಓರಿ ಮಾಡ್ತೀನಿ ರಾಮನಗರದಲ್ಲಿ ಅಂತ. ಅವಾಗ ನಮ್ಮ ಮುಸ್ಲಿಂ ಬಾಂಧವರು ಇವತ್ತು ರಂಜಾನ್ ಹಬ್ಬ ಇದ್ರೂ ಜಾತ್ರೆಗೆ ಓರಿ ಹೊಡ್ಕೊಂಬಂದವರು. ಏಕಲವ್ಯ ಅಂದ್ರೇನೆ ನಮ್ಮ ಹಳ್ಳಿಕಾರಲ್ಲಿ ಒಂದು ಬ್ರ್ಯಾಂಡ್. ಅದು ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಕೆಲವರು ಮಾಡ್ತಾರೆ, ಅವ್ರ ಕೆಲಸಗಳೇ ಅವು. ಏಕಲವ್ಯ ಅಂದ್ರೇನೆ ನಮ್ಮ ಹಳ್ಳಿಕಾರಲ್ಲಿ ಒಂದು ಬ್ರ್ಯಾಂಡ್. ಅದು ಮತ್ತು ಅದ್ರ ಮಕ್ಕಳು CR7 ಇರ್ಬೋದು, ಸುಮಾರು ಓರಿಗಳಿದ್ದಾವೆ. ಬಸ್ತಿ ಇರ್ಬೋದು, ಸುಮಾರು ಓರಿಗಳು ಇವೆಲ್ಲನೂ ನಮ್ಮ ಕರ್ನಾಟಕದಲ್ಲಿ ಇವತ್ತೂ. ಆಮೇಲೆ ಅದರಲ್ಲೂ ನಿಮ್ಮ ಮಾಗಡಿ ಭಾಗ ಅಂತ ಬಂದವಾಗ ನಮ್ಮ ಮುಸ್ಲಿಂ ಬಾಂಧವರು ಇವತ್ತು ರಂಜಾನ್ ಹಬ್ಬ ಇದ್ರೂ ಜಾತ್ರೆಗೆ ಓರಿ ಹೊಡ್ಕೊಂಬಂದವ್ರು. ನಯಾಜ್ ಅಣ್ಣವರು ಅವರು ಅಷ್ಟೇ ಒಂದು 18-19 ವರ್ಷದಿಂದ ಒಂದೇ ಓರಿ ನಿಂತ್ಕೊಂಡು ಇವತ್ತು ಕರುಗಳಾಕ್ಸ್ತಕ್ಕಂಥ ಕಾರ್ಯ ಮಾಡ್ತಾವ್ರೆ. ಯಾರೇ ಆಗಲಿ ಓರಿ ಕಟ್ಟಿರಲಿ, ಹೆಣ್ಣಸು ಕಟ್ಟಿರಲಿ, ಎತ್ತುಗಳು ಕಟ್ಟಿರಲಿ, ಒಗ್ಗಟ್ಟಿರಬೇಕು. ಒಗ್ಗಟ್ಟಲ್ಲಿ ಬಲ ಐತೆ, ಒಬ್ಬಟ್ಟಲ್ಲಿ ರುಚಿ ಐತೆ. ಎರಡೂ ವ್ಯತ್ಯಾಸ ಆದ್ರೂ ಅದು ಸರೋಗಲ್ಲ. ಅದರಲ್ಲಿ ಯಾವುದೋ ಏನು ಹೇಳ್ತೀನಿ ಅಂತಂದರೆ, ಈ ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಕೆಲವರು ಮಾಡ್ತಾರೆ, ಅವ್ರ ಕೆಲಸಗಳೇ ಅವು. ನಾವೇನು ಮಾಡ್ಬೇಕಂದ್ರೆ ಅವ್ರ ಹೆಸರೆತ್ತಿ ಹೇಳ್ದವಾಗ ಅವ್ನು ಯಾರು ಅಂತ ಗುರುತಿಸ್ತಾರೆ. ಅದಕ್ಕೆ ಅವನ ಹೆಸರು ಹೇಳಿ ಅಂತ ಕಿತ್ತೋದು ನನ್ನ ಮಕ್ಕಳನ್ನ ದೊಡ್ಡದು ಮಾಡೋದು ಬೇಡ. ಯಾಕೆ ಹೇಳ್ತೀನಿ ಅಂತಂದರೆ, ಕೆಲವೊಂದು ನಾನು ಮಾತಾಡಿದವಾಗ ಏನು ಸಂತೋಷಣ ನೀನು ಹಿಂಗೆ ಮಾತಾಡ್ತೀಯ ಅಂತ ಹೇಳ್ತಾರೆ. ಒಂದೋ ಎರಡೋ ಆದರೆ ಕೇಳ್ಬೋದಪ್ಪ. ಆ ಕಾರಣಕ್ಕೆ ಇವತ್ತು ಒಂದು ಒಳ್ಳೆ ಕಾರ್ಯ ಇದು. ಇವತ್ತು ಜಾತ್ರೆಗೆ ನಾವು ಬಂದಿರೋ ಒಂದೇ ನಾವು ಅನ್ಕೊಬೇಕು, ಇಗ್ನೋರ್ ಅಲ್ವಾ. ಇವತ್ತವರು ಒಂದು 4 ಜನಕ್ಕೆ ಅನ್ನ ಹಾಕೋ ಕಾರ್ಯ ಮಾಡಿದ್ರೆ ಯಾರೇ ಆಗಲಿ ಭಗವಂತನ ಅವ್ರು ಕಾಯ್ತಾನೆ ಅಲ್ವಾ. ಆ ಕಾರಣಕ್ಕೆ ಇವತ್ತು ಸೋಮು ಈ ಓರಿನ ಅಣ್ಣ ಒಂದು ಹೆಸರು ಇಡಬೇಕು. ನಾನು ಇದನ್ನು ಬಿತ್ತನೆ ಓರಿ ಮಾಡ್ತೀನಿ ರಾಮನಗರದಲ್ಲಿ ಅಂತ. ರಾಮನಗರ ಟೌನೇ ರೋಡ್ ಪಕ್ಕದಲ್ಲೇನೇ ಸೋಮು ಮನೆ ಇರೋದು. ಅರ್ಚಕರಹಳ್ಳಿ ಅವರನ್ನು ಅವರು ವಿಜಯಣ್ಣವ್ರು ಇರ್ಬೋದು, ಅವರನ್ನು ಓರಿ ಕಟ್ತಾರೆ. ಇವತ್ತು ಇದು ಏಕಲವ್ಯನ 2ನೇ ಮಗನಕ. ಇವತ್ತು ನಮ್ಮ ಓರಿ ಹಬ್ಬದ ಸರ್ದಾರ ಅಂತಲೇ ಹೆಸರು ಮಾಡಿರ್ತಕ್ಕಂಥ ರಾಕ್ ಸ್ಟಾರ್ ಓರಿ ತೀರ್ಕೊಂಡ್ರು. ಅದರ ಸ್ಮರಣಾರ್ಥಕವಾಗಿ ಮತ್ತು ಅಭಿಮಾನಿಗಳ ಕೋರಿಕೆ ಮೇರೆಗೆ ಇದನ್ನ ಹಳ್ಳಿಕಾರ್ ರಾಕ್ ಸ್ಟಾರ್ ಅಂದ್ಬಿಟ್ಟು ಇದಕ್ಕೆ ಹೆಸರು. 3 ಸಲ ರಾಕ್ ಸ್ಟಾರ್ ಅಂತ ನಿಮ್ಮ ಬಾಯಿಲೆ ಬರಬೇಕು. ಬಸವಣ್ಣ ಕಿವಿಯಾಗಿ ಹೇಳ್ಬೇಕು. ಯಾಕೆ ಕಿವಿಯಾಗಿ ಹೇಳಿದ್ರು ಆಯ್ತು. ಏನಪ್ಪ ಹಳ್ಳಿಕಾರ್ ರಾಕ್ ಸ್ಟಾರ್, ಹಳ್ಳಿಕಾರ್ ರಾಕ್ ಸ್ಟಾರ್, ಹಳ್ಳಿಕಾರ್ ರಾಕ್ ಸ್ಟಾರ್. ಜೈ ಹಳ್ಳಿಕಾರ್. ಸ್ವಲ್ಪ ದಿಲೀಪ